मद्यं सुखचितिमयैर्मङ्गलैर्युक्तमङ्गैः सानाच्छिन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जलधि दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामाय विहरन्तो महीहंसः प्रियन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् ರಾಮನನ್ನ ಅನುಸರಿಸಿ ಸುಗ್ರೀವ ತನ್ನ ಮೇಲ್ಮೈಯನ್ನ ಸಾಧಿಸಿದ. ವಾಲಿ ಹತನಾದ. ವಾಲಿಯನ್ನ ಕಳೆದುಕೊಂಡ ತಾರೆ ವಿಲಪಿಸ್ತಾ ಇದ್ದಾಳೆ. ಅವನ ಪ್ರತಿಯೊಂದು ನಡೆಯೂ ಕೂಡ ಈಗ ಆಕೆಗೆ ನೆನಪು ಬರ್ತಾ ಇದೆ. ಸುಖದ ಕ್ಷಣಗಳು ಅಂತಹ ಸ್ಥಿತಿಯಲ್ಲಿ ಹೆಚ್ಚು ಕಾಡ್ತಾವೆ. ನಾಳೆಯಿಂದ ಎಂಥ ವ್ಯಕ್ತಿಯಾದ್ರೂ ಕೂಡ ತನ್ನ ಜೀವನದ ಉಳಿದ ಭಾಗಗಳಿಗೆ ಮಹತ್ತರವಾದ ಬೆಲೆಯನ್ನ ಕೊಟ್ಟಿದ್ದ ಅನ್ನುವ ಕಾರಣಕ್ಕಾಗಿ ಅವನ ಎಲ್ಲ ಅವಗುಣಗಳನ್ನು ಕೂಡ ಮರೆತು ಅವನ ಜೊತೆಗಿನ ಬಾಳುವೆಯನ್ನ ಕಳೆದುಕೊಂಡ ವಿಲಾಪವನ್ನ ತಾರೆ ಅತ್ಯಂತ ಸಹಜವಾಗಿ ಮಾಡ್ತಾ ಬಂದು ಮುಂದೆ ಅದೇ ವಿಲಾಪದ ಮಾತು ಮುಂದುವರಿತಾ ಹೋಗ್ತಾ ಇದೆ. ಭೂಷಣ್ ಅವರು ಹೇಳಿ. ಭುಂಕ್ಷ್ವ ಸುಗ್ರೀವ ಸಾಮ್ರಾಜ್ಯಂ ಭುಂಕ್ಷ್ವ ಸುಗ್ರೀವ ಸಾಮ್ರಾಜ್ಯಂ ಭುಂಕ್ಷ್ವ ಸುಗ್ರೀವ ಸಾಮ್ರಾಜ್ಯಂ ಜ್ಯೇಷ್ಠಸ್ಯ ರುಧಿರೋಕ್ಷಿತಂ ಜ್ಯೇಷ್ಠಸ್ಯ ರುಧಿರೋಕ್ಷಿತಂ ಜ್ಯೇಷ್ಠಸ್ಯ ರುಧಿರೋಕ್ಷಿತಂ ಸಮಂ ನೋ ರಾಮಮಾಶ್ರಿತ್ಯ ಸಮಂ ನೋ ರಾಮಮಾಶ್ರಿತ್ಯ ಸಮಂ ನೋ ರಾಮಮಾಶ್ರಿತ್ಯ ನ ಹಿ ಸಂಧಿ ಕೃತಸ್ತ್ವಯಾ ನ ಹಿ ಸಂಧಿಃ ಕೃತಸ್ತ್ವಯಾ ನ ಹಿ ಸಂಧಿಃ ಕೃತಸ್ತ್ವಯಾ. ಹೇ ಸುಗ್ರೀವ, ರಾಮಂ ಆಶ್ರಿತ್ಯ ತ್ವಯಾ ನಃ ಸಂಧಿಂ ನ ಕೃತಃ. ನಮ್ಮ ಜೊತೆಗೆ ರಾಮನನ್ನ ಆಶ್ರಯಿಸಿ ನೀನ್ ನಮ್ ಜೊತೆಗೆ ಸಂಧಿ ಮಾಡಿದ್ದಿದ್ರೆ ಇದೆಲ್ಲವೂ ಅನಾಯಾಸವಾಗಿ ಪರಿಹಾರ ಆಗ್ತಿತ್ತು. ಅದು ಬಿಟ್ಟು ನೀನು ಸಂಧಿ ಮಾಡೋದ್ರ ಬದಲು ಯುದ್ಧ ಮಾಡಿ ಜ್ಯೇಷ್ಠನಾದ ಅಣ್ಣನನ್ನ ಕೊಂದು ಬಿಟ್ಟೆ. ಈಗ ಜ್ಯೇಷ್ಠನಾದ ವಾಲಿಯ ನೆತ್ತರಿನಿಂದ ಸಿಕ್ತವಾದ ಸಾಮ್ರಾಜ್ಯವನ್ನ ಯಥೇಚ್ಛವಾಗಿ ಭೋಗಿಸು. ಈಗ ಸಮಾಧಾನ ಆಯ್ತಲ್ವಾ? ಅಣ್ಣನಿಲ್ಲದ ಸಾಮ್ರಾಜ್ಯಕ್ಕೆ ನೀನೇ ಇನ್ನು ಮುಂದೆ ಒಡೆಯ. ಅಣ್ಣ ಇರುವ ತನಕ ನಿನಗದೇ ಒಂದು ದೊಡ್ಡ ತೊಡಕಾಗಿತ್ತು. ಈಗ ನೀನು ಸುಖವಾಗಿ ರಾಜ್ಯವನ್ನ ಆಳು. ರಾಮನನ್ನ ಆಶ್ರಯಿಸಿದ ಮೇಲೆ ರಾಮನಿಗಿಂತ ನಾವು ಹೆಚ್ಚು ಬಂಧುಗಳು. ನಮ್ಮೊಡನೆ ಸಂಧಾನ ಮಾಡಿ ಏನಾದ್ರೂ ಪರಿಹಾರವನ್ನ ಕಾಣಬೇಕು ಅಂತ ರಾಮನನ್ನ ಮಧ್ಯದಲ್ಲಿ ಇಟ್ಟುಕೊಂಡು ಏನೂ ಮಾಡ್ಬೋದಿತ್ತಲ್ವಾ? ಅದು ಬಿಟ್ಟು ನೀನು ಯಾವ ಹಂತದಲ್ಲೂ ಬದುಕಲಿಕ್ಕೆ ಅವಕಾಶ ಕೊಡದಂತೆ ನೇರ ಯುದ್ಧಕ್ಕೆ
ಆಹ್ವಾನ ಮಾಡಿ ಹೀಗೆ ಅವನನ್ನ ನೆಲದಲ್ಲಿ ಬೀಳಿಸಿದ್ದು ಉಚಿತ ಅಲ್ಲ ಅನ್ನುವ ಅರ್ಥದಲ್ಲಿ ಆಕ್ಷೇಪ ಮಾಡ್ತಾ ಇದ್ದಾಳೆ. ನಿನ್ನ ಸುಗ್ರೀವನೊಂದಿಗೆ ರಾಮನಿಗೆ ಮೈತ್ರಿ ಆಗಿದೆ ಅಂದ್ಮೇಲೆ ವಾಲಿಯ ಜೊತೆಗೆ ಯಾಕೆ ಮೈತ್ರಿ ಆಗಬಾರದಿತ್ತು? ಆದ್ರಿಂದ ಸಂಧಿ ಮಾಡದೆ ಸಂಧಿಯ ಅವಕಾಶವನ್ನ ತಪ್ಪಿಸಿ ಯುದ್ಧದಲ್ಲಿ ಅಣ್ಣನನ್ನ ಕೊಲ್ಲಿಸಿ ನೆತ್ತರಿನಿಂದ ಸಿಕ್ತವಾದ ಸಿಂಹಾಸನದಲ್ಲಿ ನೀನೇ ಕೂಡುವ ಆಲೋಚನೆ ಸಫಲವಾಗಿದೆ, ಉಣ್ಣು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾಳೆ. ಪುಂಕ್ಷ್ವ ಭುಜ ಪರಿಪಾಲನ ಅಭ್ಯವಹಾರಯೋಹೋ ಅನ್ನುವ ಧಾತುವಿನ ಲೋಟ್ ಮಧ್ಯಮ ಏಕ. ಸುಗ್ರೀವ ಸಂಬೋಧನಾ ಪ್ರಥಮ, ಸಾಮ್ರಾಜ್ಯಂ ದ್ವಿತೀಯ ಏಕ ನಪುಂಸಕಲಿಂಗ, ಜ್ಯೇಷ್ಠಸ್ಯ ಷಷ್ಠಿ ಏಕ, ರುಧಿರೇಣ ಉಕ್ಷಿತಂ ರುಧಿರೋಕ್ಷಿತಂ ತೃತೀಯ ತತ್ಪುರುಷ, ದ್ವಿತೀಯ ಭಕ್ತಿ ಏಕವಚನ ಕೊನೆಯದ್ದು. ಅಂದ್ರೆ ಸಮಾಸದ ಹೆಸರು ನಾನು ತೃತೀಯ ತತ್ಪುರುಷ ಅಂತ ಹೇಳಿದ್ದು. ಶಬ್ದದ ಸ್ವರೂಪ ನಪುಂಸಕಲಿಂಗ ದ್ವಿತೀಯ ಏಕ. ಸಮಂ ಪರಸ್ಪರ ಅಂತ ಅರ್ಥ, ಅದು ಅವ್ಯಯ. ಸಮಂನೋ ರಾಮಮಾಶ್ರಿತ್ಯ, ಪರಸ್ಪರ ಇಬ್ರು ಕೂಡ ರಾಮನನ್ನ ಆಶ್ರಯಿಸಿ ಸಂಧಿ ಮಾಡಿ ಬದುಕಬಹುದಿತ್ತಲ್ವಾ. ನಹ ಷಷ್ಠಿ ಬಹು ರಾಮಂ ದ್ವಿತೀಯ ಏಕ ಆಶ್ರಿತ್ಯ ಲೆಪ್ರತ್ಯಾಂತಂ ಅವ್ಯಯಂ ನ ಹಿ ಅವ್ಯಯ ಸಂಧಿ ಇಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ, ಕೃತಃ ಪುಲ್ಲಿಂಗ ಪ್ರಥಮ ಏಕ, ತ್ವಯಾ ತೃತೀಯ ವಿಭಕ್ತಿ ತ್ರಿಲಿಂಗಕಃ ಏಕವಚನ. ಹೀಗೆ ಓ ಸುಗ್ರೀವ, ಪರಸ್ಪರಂ ರಾಮೇಣ ಸಾಕಂ ಅಸ್ಮಾಕಮಪಿ ಸಂಧಿಂ कारयित्वा ಸುಖೇನ ಜೀವಿತುಂ ಅವಕಾಶ ಆಸೀತ್, ತಥಾಪಿ ಭವಾನ್ ಯುದ್ಧಾರ್ಥಮೇವ ರಾಮಮಾಹೂಯ ಯುದ್ಧೇ ವಾಲಿನಂ ಹತ್ವಾ ರಕ್ತಸಿಕ್ತಂ ಸಿಂಹಾಸನಂ ಭೋಕ್ತುಂ ಯದಿಚ್ಛಾಂ ಅಕರೋತ್ ತದಿದಾನೀಂ ತತ್ಸಫಲಂ ಜಾತಂ, ಸಾ ಇಚ್ಛಾ ಸಫಲಾ ಜಾತ, ಪುಂಕ್ಷ್ವ ಕುರು ಭೋಗಂ ಇತಿ ಆಕೃಷ್ಯ ತಾರಾ ಸುಗ್ರೀವಂ ಕಥಯತಿ. ಲಕ್ಷ್ಮಿಯವರು ಹೇಳ್ತೀರಾ? ಐನಾಥ ವಿಧೇ ಕುರ್ಯಾ, ಐನಾಥ ವಿಧೇ ಕುರ್ಯಾ, ಐನಾಥ ವಿಧೇ ಕುರ್ಯಾ, ಕರುಣಾಂ ಕರುಣಾಕರ, ಕರುಣಾಂ ಕರುಣಾಕರ, ಕರುಣಾಂ ಕರುಣಾಕರ, ಅರ್ಧಮೇತದ್ವೃಥಾ ಕ್ಲಿಷ್ಟಂ, ಅರ್ಧಮೇದತ್ ವೃಥಾ ಕ್ಲಿಷ್ಟಂ, ಅರ್ಧಮೇದತ್ ವೃಥಾ ಕ್ಲಿಷ್ಟಂ, ಕಾಂತೇನಾರ್ಧೇನ ಯೋಜ್ಯತಾಂ, ಕಾಂತೇನಾರ್ಧನ ಯೋಜ್ಯತಾಂ, ಕಾಂತೇನಾರ್ಧನ ಯೋಜ್ಯತಾಂ. ಐ ನಾಥ, ಐ ಅಂತಂದ್ರೆ ಸಂಬೋಧನೆ ಮಾಡುವ ಶಬ್ದಗಳಲ್ಲಿ ಒಂದು. ಅತ್ಯಂತ ಪ್ರೀತಿಯಿಂದ ಕರೆಯುವಾಗ ಹೇಳುವ ಮಾತು. ಹೇ ನಾಥ ಸ್ವಾಮಿನ್ ಅಂತ ಕೂಗಿಕೊಳ್ತಾ ಇದ್ದಾನೆ. ಐನಾಥ, ಕರುಣಾಕರ, ಕರುಣೆಯ ಸಮುದ್ರನೇ, ವಿಧೇ, ಓ ದೈವವೇ, ಮೈ ಕರುಣಾಂ ಕುರ್ಯಾಹ, ನನ್ನಲ್ಲೊಂಚೂರು ಕರುಣೆ ದೋರು, ನಾನು ಅನಾಥಳಾಗಿದ್ದೇನೀಗ, ನನ್ನ ಮೇಲೆ ಯಾಕೆ ಕರುಣೆ ತೋರ್ಲಿಲ್ಲ? ಹೇ ವಿಧೇ, ಹೇ ನಾಥ, ಹೇ ಕರುಣಾಕರ, ನಿನ್ಗೆ ಹಾಗೆಲ್ಲ ತುಂಬಾ ದೊಡ್ಡ ದೊಡ್ಡ ಹೆಸರಿದೆ, ಹಾಗೆಲ್ಲ ನಿನ್ನನ್ನ ಜನ ಕರೀತಾರೆ. ನೀನು
ಅರ್ಧಭೂತವಾದ ನನ್ನ ಗಂಡನನ್ನು, ಶರೀರದ ನನ್ನ ಅರ್ಧ ಭಾಗ ಅವನನ್ನ ಕೊಂದು ಇನ್ನರ್ಧವನ್ನ ಹಾಗೆ ಉಳಿಸಿಬಿಟ್ಟಿ ಅಲ್ವಾ, ಕರ್ಕೊಂಡು ಹೋಗ್ಬಿಡು. ಆ ಶರೀರದ ಜೊತೆಗೆ ನನ್ನನ್ನು ಜೋಡಿಸು, ಆ ಶರೀರಕ್ಕೆ ನನ್ನನ್ನು ಸೇರಿಸು. ಅರ್ಧ ಮಾತ್ರ ಕೊಂಡು ಹೋದ್ರೆ ಏನ್ ಲಾಭ? ನನಗೂ ಕೂಡ ಸಾವು ಕೊಡು ಏ ವಿಧೆ. ನಾನು ಬದುಕ್ಲಿಕ್ಕೆ ಯಾವ ಕಾರಣವೂ ಇಲ್ಲ, ಯಾವ ಅಗತ್ಯವೂ ಕಾಣಿಸ್ತಿಲ್ಲ. ಆ ಸಂಬೋಧನೆಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಆರ್ಥದ ಪರಮಾರ್ಥಿಯ ಪರಾಕಾಷ್ಠೆಯನ್ನ ಪರಿಚಯಿಸುವಂಥದ್ದು. ಏನನ್ನು ಕರುಣಾಕರ ಅಂತಾರೆ, ಎಲ್ಲವನ್ನು ವಿಧಾನ ಮಾಡುವವನು ಅಂತಾರೆ, ನಿನ್ನನ್ನು ಎಲ್ಲದಕ್ಕೂ ಒಡೆಯ ಅಂತಾರೆ. ನನ್ನಲ್ಲಿ ಮಾತ್ರ ಯಾಕೆ ಕರುಣೆ ಮಾಡ್ಲಿಲ್ಲ? ನನ್ನಲ್ಲೂ ಕರುಣೆ ತೋರು. ಅರ್ಧಮೇತ ತ್ವಯಾ ವೃಥಾ ಕ್ಲಿಷ್ಟಂ. ವೃಥಾ ನೀನು ನನ್ನ ಅರ್ಧ ಅಂದ್ರೆ ನನ್ನ ಗಂಡನನ್ನು ನೀನು ಅರ್ಧ ಮಾತ್ರ ಕರ್ಕೊಂಡೋಗಿದ್ದಿ, ಅಂದ್ರೆ ಅದಕ್ ಮಾತ್ರ ವ್ಯಥೆ ಕೊಟ್ಟಿದ್ದಿ. ಇನ್ನರ್ಧದ ಭಾಗ ಇಲ್ಲಿದೆ, ಇನ್ನೂ ಅವನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಬಾಕಿ ಇದೆ. ನನ್ನನ್ನ ಕರ್ಕೊಂಡು ಹೋದ್ರೆ ಮಾತ್ರ, ಅವನ ಜೊತೆಗೆ ಸೇರಿಸಿದ್ರೆ ಪೂರ್ಣ ಶಿಕ್ಷೆ ಕೊಟ್ಟ ಹಾಗಾಗತ್ತೆ. ಅರ್ಧವನ್ನ ಮಾತ್ರ ಕ್ಲಿಷ್ಟಂ, ಅವನನ್ನ ಕ್ಲೇಶಕ್ಕೊಳಪಡಿಸಿದ್ದಿ. ಇನ್ನರ್ಧ ಇಲ್ಲಿದೆ, ಇದನ್ನ ಜೋಡಿಸಿ ಬಿಡು ಅವನ ಜೊತೆಗೆ, ಆಗ್ಲೇ ನನಗೂ ಸಮಾಧಾನ ಅಂತ. ಹೀಗೆ ತನ್ನ ಸಾವಿನ ಬೇಡಿಕೆಯನ್ನ ವಿಧಿಯಲ್ಲಿ ನಿರೂಪಿಸ್ತಾ ಇದ್ದಾಳೆ. ನನ್ನ ಬಗ್ಗೆ ದಯೆ ತೋರು, ದಂಪತಿಗಳಲ್ಲಿ ಅರ್ಧ ಭಾಗ ನನ್ನನ್ನು ಅರ್ಧಾಂಗಿ ಅಂತ ಕರೆದು ಅರ್ಧಕ್ಕೆ ಮಾತ್ರ ವೃಥಾ ಕ್ಲೇಶವನ್ನ ಕೊಟ್ಟಿ, ಇನ್ನರ್ಧ ರೂಪವನ್ನ ಅವನಿಗೆ ಶರೀರಕ್ಕೆ ಆ ಕ್ಲೇಶವನ್ನ ಸಹಿಸ್ಲಿಕ್ಕೆ ಶಕ್ತಿ ಬೇಕು, ನಾನಿಲ್ಲಿದ್ದೇನೆ, ನನ್ನನ್ನು ಜೋಡಿಸ್ಬಿಡು ಅಂತ. ಹೀಗೆ ಆಗ ಅವನಿಗೆ ಅಕ್ಲಿಷ್ಟ ಆಗುತ್ತೆ. ಅಂದ್ರೆ ಆಗ ಅವನು ಕ್ಲೇಶದಿಂದ ಹೊರಗೆ ಬರ್ತಾನೆ. ನಾನು ಸಹಿಸ್ಕೊಳ್ಳಿಕ್ಕೆ ನಾನು ಜೊತೆಗಿದ್ದಾಗ ಅವನಿಗೆ ಆ ವ್ಯಥೆಯನ್ನ ಹಂಚಿಕೊಳ್ಳಿಕ್ಕೆ ಇನ್ನೊಬ್ರು ದಿಕ್ಕು ತೋರಿದ್ರು ಅಂದಾಗ ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ ನೋವಿನದ್ದು. ಆದ್ರಿಂದ ನನ್ನನ್ನು ಅವನ ಜೊತೆಗೆ ಸೇರಿಸ್ಬಿಡು ಅಂತ ಕೇಳ್ತಿದ್ದಾಳೆ. ಇದು ವ್ಯಥೆಯಿಂದ ಆಡುವ ಮಾತು. ಈಗ ಆಡದವಳು ಮುಂದೆ ಸುಗ್ರೀವನ ಜೊತೆಗೆ ಹೇಗೆ ಬಾಳಿದ್ಲು ಅನ್ನೋದೆಲ್ಲ ನಮ್ಗೆ ಪ್ರಶ್ನೆ. ಇದು ವ್ಯಥೆಯಿಂದ ಬಂದ ಮಾತು. ಮುಂದೆ ಅವಳ ಮನಸ್ಸನ್ನ ತಣಿಸುವ ಮಾತುಗಳನ್ನ ಹನುಮಂತ ಹೇಗೆ ಆಡ್ತಾನೆ. ಸಾವು ಒಂದು ಯಾವ ಪ್ರಶ್ನೆಗೂ ಉತ್ತರ ಅಲ್ಲ, ತಾವೇ ಒಂದು ದೊಡ್ಡ ಪ್ರಶ್ನೆ. ಯಾಕೆ ಈ ಸಾವು ಬೇಕು ಅಂತ? ಬದುಕಬೇಕು ನೀನು ಹೆಣ್ಣಾಗಿ, ನಿನಗೆ ತುಂಬಾ ಕನಸುಗಳಿವೆ, ನಿನ್ನಿಂದ ತುಂಬಾ ಲೋಕಕ್ಕೆ ಉಪಕಾರ ಇದೆ ಅಂತೆಲ್ಲ ಸಮಾಧಾನ ಮಾಡುವ ಮಾತು ಮುಂದೆ ಬರುತ್ತೆ. ಈಗ ನಮ್ಗೆ ಇಷ್ಟರಿಂದಲೇ ಕೆಲವು ಪ್ರಶ್ನೆಗಳು ಬಂದ್ರೆ ಪೂರ ಕೇಳಿ ಯೋಚನೆ ಮಾಡಿದ್ರೆ ಆಗ ಸಮಾಧಾನ ಸಿಗುತ್ತೆ. ಅವಳು ಮತ್ತೆ ಮುಂದಿನ ಪದ್ಯದಲ್ಲಿ ಆ ವೇದನೆಯನ್ನು ಹೇಗೆ ವ್ಯಕ್ತಪಡಿಸಿದ್ಲು ಅನ್ನೋದರದ್ದೇ ಮುಂದಿನ ಎರಡು ಮಾತುಗಳು ಬರ್ತಾವೆ. ಇಲ್ಲಿ ಈ ಪದ ಪರಿಚಯವನ್ನು ನೋಡಿದ್ರೆ ಎಲ್ಲ ಹೆಚ್ಚಿನದು ಮೊದಲನೇ ಸಾಲಿನಲ್ಲಿ ಸಂಬೋಧನೆ ಐ, ನಾಥ, ವಿಧೆ, ಕರುಣಾಕರ, ಇದಿಷ್ಟು ಕೂಡ ಸಂಬೋಧನಾ ಪ್ರಥಮ. ಐ ಅನ್ನೋದು ಭೋ ಇದ್ದ ಹಾಗೆ ಅವ್ಯಯ, ಅದು ಕುರಿಯಾಹ, ಕುರಿಯಾತ್, ಕುರಿಯಾಸ್ತಾನ್, ಕುರಿಯಾಸು, ಕುರಿಯಾಹ, ಕುರಿಯಾಸ್ತಂ, ಕುರಿಯಾಸ್ತ. ಆಶೀರ್ಲಿಂಗ್ ಮಧ್ಯಮ ಏಕ. ಮಾಡು, ಕರುಣೆ ತೋರು, ಕರುಣಾಂ ದ್ವಿತೀಯ ಏಕ, ಸ್ತ್ರೀಲಿಂಗ ದ್ವಿತೀಯ ಏಕ. ಅರ್ಧಂ ದ್ವಿತೀಯ ಭಕ್ತಿ ಏಕವಚನ, ಏತತ್ ದ್ವಿತೀಯ ಭಕ್ತಿ ಏಕವಚನ, ವೃಥಾ ಅವ್ಯಯ, ಕ್ಲಿಷ್ಟಂ ದ್ವಿತೀಯ ಭಕ್ತಿ ಏಕವಚನ ನಪುಂಸಕಲಿಂಗ, ಕಾಂತೇನ ತೃತೀಯ ಏಕ, ಅರ್ಧೇನ ತೃತೀಯ ಏಕ, ಯೋಜ್ಯತಾಂ ಯುಜುರ್ಯೋಗೆ ಕರ್ಮಣಿ ಲೋಟ್ ಪ್ರಥಮ ಏಕ. ಯೋಜಯತು ಅಂತ ಆಗ್ಬೇಕು ಕರ್ತೃ ಪ್ರಯೋಗದಲ್ಲಿ, ಯೋಜ್ಯತಾಂ ಅಂತ ಕರ್ಮಣಿ ಪ್ರಯೋಗದಲ್ಲಿ ಆಗುತ್ತೆ.
ಶರೀರವು ತನ್ನ ಯಜಮಾನನಾದ ವಾಲಿಯ ಜೊತೆಗೆ ಕೂಡಿ ಬರಲಿ, ಒಂದು ಗೂಡಲಿ ಅಂತ ಕೇಳ್ತಾ ಇದ್ದಾರೆ. ಮುಂದೆ ಶುಭ ಅವ್ರು ಹೇಳಿ. ಶುಭ ಜಯತೀರ್ಥ ಅವರು. ನಮಸ್ಕಾರ. ವಿಲಪಂತೀತಿ ಕರುಣಂ ವಿಲಪಂತೀತಿ ಕರುಣಂ ವಿಲಪಂತೀತಿ ಕರುಣಂ ಸುಸ್ವರ ವಾಲಿವಲ್ಲಭ ಸುಸ್ವರಾವಾಲಿವಲ್ಲಭ ಸುಸ್ವರಾವಾಲಿವಲ್ಲಭ ಪತ್ಯುರಂಕೆ ಶಿರಃ ಕೃತ್ವಾ ಪತ್ಯುರಂಗೆ ಶಿರಕೃತ್ವಾ ಮರಣಾಯ ಮನೋದಧೆ ಮರಣಾಯ ಮನೋದಧೆ ಇತಿ ಕರುಣಂ ವಿಲಪಂತಿ. ಇತಿ ಈ ರೀತಿಯಾಗಿ ಕರುಣಂ ಕರುಣಾಜನಕವಾಗಿ ವಿಲಪಂತಿ ಅಳುತ್ತಿರುವ ವಾಲಿವಲ್ಲಭ ವಾಲಿಯ ಮಡದಿಯಾದ ಸುಸ್ವರ ಅತ್ಯಂತ ಸುಸ್ವರವಾಗಿ ವಿಲಾಪ ಮಾಡಿದ ತಾರೆಯು ಪತ್ಯುಹು ಅಂಕೆ, ಅಂಕ ಅಂದ್ರೆ ತೊಡೆ, ಮಡಿಲು, ವಾಲಿಯ ಮಡಿಲಿನಲ್ಲಿ ಶಿರಃಕೃತ್ವ ತಲೆ ಇರಿಸಿ ಮರಣಾಯ ಸಾವಿಗಾಗಿ ಮನೋದಧೆ ಮನಸ್ಸು ಮಾಡಿದ್ಲು. ತಾನಿನ್ನು ಬದುಕಿ ಏನು ಮಾಡಬೇಕಾದ್ದಿಲ್ಲ, ನಾನು ಪ್ರಾಣ ತೊರೀತೇನೆ ಅಂತ ಹಾಗೇನೆ ತನ್ನ ನಿರ್ಣಯವನ್ನು ಕೂಡ ಮುಂದಿನ ಮಾತುಗಳಲ್ಲಿ ಹಿಂದೆ ಮಾತು ಹೇಳಿದ್ದನ್ನ ನಡೆಸ್ತೇನೆ ಅಂತ ಕೂತಿದ್ದಾಳೆ. ಇತಿ ಸುಸ್ವರ ಕರುಣಂ ವಿಲಪಂತಿ ವಾಲಿವಲ್ಲಭ ಪತ್ಯುಃ ಅಂಕೆ ಶಿರಃ ಕೃತ್ವ ಮರಣಾಯ ಮನೋದಧೆ. ಅಳುವುದರಲ್ಲೂ ಸುಸ್ವರ, ಅದು ಹಾನಿಯಾಗುವಂತಹ ಅಳುವಲ್ಲ, ಕಿರಿಕಿರಿ ಅನ್ನಿಸುವ ಅಳುವಲ್ಲ, ಸಮಾಧಾನದ ಅಳು, ಅದು ಒಳ್ಳೆಯ ಸ್ವರದಿಂದ ಕೂಡಿದ ಅಳು. ವಾಲಿಯ ಮಡದಿಯಾಗಿ ಕರುಣಂ ತುಂಬಾ ಹೃದಯ ವಿದ್ರಾವಕವಾಗಿ, ಅಂದ್ರೆ ಮನಸ್ಸಿಗೆ ಹತ್ತುವ ಹಾಗೆ, ಕರುಣೆ ಹುಟ್ಟುವ ಹಾಗೆ ವಿಲಪಂತಿ ದುಃಖ ಪಡ್ತಾ, ಪತ್ಯು ಅಂಕೆ ವಾಲಿಯ ಮಡಿಲಲ್ಲಿ ಶಿರಃ ಕೃತ್ವ ತಲೆ ಇರಿಸಿ ಮರಣಕ್ಕಾಗಿ ಮನಸ್ಸು ಮಾಡಿದ್ಲು. ವಿಲಪಂತಿ ಸ್ತ್ರೀಲಿಂಗ ಶತ್ರು ಪ್ರತ್ಯಯ ಅಂತ ಶಬ್ದ ಈಕಾರ ಅಂತ. ಇತಿ ಅವ್ಯಯ ವಿಲಪಂತಿ ಇತಿ ವಿಲಪಂತೀತಿ ಸವರ್ಣ ದೀರ್ಘ ಸಂಧಿ. ಕರುಣಂ ಇದು ಕ್ರಿಯಾವಿಶೇಷಣ, ದ್ವಿತೀಯ ಭಕ್ತಿ ಏಕವಚನ. ಸುಸ್ವರ ಸ್ತ್ರೀಲಿಂಗ ಪ್ರಥಮ ಏಕ. ವಾಲಿನಃ ವಲ್ಲಭ ವಾಲಿವಲ್ಲಭ ಸ್ತ್ರೀಲಿಂಗ ಪ್ರಥಮ ಏಕ. ಪತ್ಯು ಷಷ್ಠಿ ಏಕ. ಅಂಕೆ ಸಪ್ತಮಿ ಏಕ. ಸಪ್ತಮಿ ಏಕದ ಅಂಕೆ ಅಂಕಯೋ ಅಂಕೇಶು. ಶಿರಃ ಕೃತ್ವ ತಲೆಯನ್ನು ಇರಿಸಿ, ಶಿರಃ ನಪುಂಸಕಲಿಂಗ ದ್ವಿತೀಯ ಏಕ. ಕೃತ್ವ ಕ್ತ್ವಾ ಪ್ರತ್ಯಯಾಂತಮ ವ್ಯಯಂ. ಮರಣಾಯ ಚತುರ್ಥಿ ಏಕ. ಮನೋದಧೆ ಮನಃ ಮನಸ್ಸನ್ನು ದ್ವಿತೀಯ ವಿಭಕ್ತಿ ಏಕವಚನ ನಪುಂಸಕಲಿಂಗ ಮನಃ ಮನಸಿ ಮನಾಂಸಿ ಮನಃ ಮನಸಿ ಮನಾಂಸಿ. ದಧೆ ಧಾನ್ಯ ಧಾರಣೆ ಲಿಟ್ ಪ್ರಥಮ ಏಕ. ಚೈತನ್ಯವರು ಹೇಳಿ. ತಸ್ಯಾರುದಿತ ಶಬ್ದೇನ ತಸ್ಯಾರುದಿತ ಶಬ್ದೇನ ಕುಮಾರಸ್ಯಾಂಗದಸ್ಯ ಚ ಕುಮಾರಸ್ಯಾಂಗದಸ್ಯ ಚ ಉದ್ಬುದ್ಧ
ಉದ್ಬುದ್ಧ ಕಿಂಚ ದುನ್ಮೀಲ್ಯ ಉದ್ಬುದ್ಧ ಕಿಂಚ ದುನ್ಮೀಲ್ಯ ಉದ್ಬುದ್ಧ ಕಿಂಚ ದುನ್ಮೀಲ್ಯ ಕಿಂಚತ ಆಗಿದೆ, ಅದು ಕಿಂಚಿತ್ ಆಗ್ಬೇಕು. ವಾಲಿ ಮಂದಂ ವಚೋಬ್ರವೀತ್ ವಾಲಿ ಮಂದಂ ವಚೋ ಬ್ರವೀತ್ ವಾಲಿ ಮಂದಂ ವಚೋ ಬ್ರವೀತ್ ತಸ್ಯಾಹ ರುದಿತ ಶಬ್ದೇನ, ಅವಳು ತುಂಬಾ ಕರುಣಾಜನಕವಾಗಿ ಅಳ್ತಾ ಇರುವ ಶಬ್ದದಿಂದ, ಅವಳ ಅಳುವ ದನಿಯಿಂದ, ಹಾಗೇ ಮಗ ಅಂಗದನು ಅಲ್ಲೇ ಅಪ್ಪನನ್ನ ಕಳೆದುಕೊಂಡ ಅನಾಥ ಪ್ರಜ್ಞೆಯಿಂದ ತುಂಬಾ ದುಃಖಕ್ಕೊಳಗಾಗಿದ್ದಾನೆ. ಈ ಇಬ್ಬರ ವೇದನೆಯ ದನಿ ವಾಲಿಯನ್ನ ಮುಟ್ಟಿತು. ಉದ್ಬುದ್ಧ ಕಣ್ಣು ನಿಧಾನಕ್ಕೆ, ಕಿಂಚಿದುನ್ಮೀಲ್ಯ ನಿಧಾನಕ್ಕೆ ಅರೆಬರೆ ಕಣ್ಣು ತೆರೆದಿದ್ದಾನೆ. ಮಂದಂ ಅತ್ಯಂತ ಮೆತ್ತಗೆ, ವಚಃ ಅಬ್ರವೀತ್ ಮಾತಾಡಿದನು. ತಸ್ಯಾಹ ತಾರಾಯಾಹ ರುದಿತ ಶಬ್ದಂ ಶ್ರುತ್ವಾ, ತಾರಾಯಾಹ ಅಂಗದಸ್ಯ ಚ ಅಂಗದೋಪಿ ವಿಲಲಾಪ ಅಂಗದೋಪಿ ದುಃಖೇನ ರುರೋಧ, ತಯೋಃ ರೋದನ ಶಬ್ದಂ ಶ್ರುತ್ವಾ ವಾಲಿ ತಾವತ್ ಕಿಂಚಿತ್ ಅಕ್ಷಿಣೀ ಉನ್ಮೀಲ್ಯ ಉದ್ಬುದ್ಧ ಇವ ಮಂದಂ ಮಂದಂ ಉವಾಚ ಕಿಮವೋಚತ್ ಇತಿ ಅಗ್ರೆ ಅಸ್ತಿ. ತಸ್ಯಾಹ ಷಷ್ಠಿ ಏಕ ರುದಿತ ಶಬ್ದೇನ, ರುದಿತಸ್ಯ ಶಬ್ದೇನ ಷಷ್ಠಿ ತತ್ಪುರುಷ. ರುದಿತ ಅಂದ್ರೆ ಅಳುವುದು, ಅಳು ಅಂತ ಅರ್ಥ. ರೋದನದ ಶಬ್ದ ರುದಿತ ಶಬ್ದ. ಕುಮಾರಸ್ಯ ಷಷ್ಠಿ ಏಕ, ಅಂಗದಸ್ಯ ಷಷ್ಠಿ ಏಕ, ಚ ಅವ್ಯಯ. ಉದ್ಬುದ್ಧ ಕ್ತ ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಕಿಂಚಿತ್ ಅವ್ಯಯ. ಉನ್ಮೀಲ್ಯ ಲ್ಯ ಪ್ರತ್ಯಯಾಂತಮವ್ಯಯಂ, ಕಿಂಚಿತ್ ಉನ್ಮೀಲ್ಯ ಕಿಂಚಿದುನ್ಮೀಲ್ಯ ಚಸ್ತ್ವ. ವಾಲಿ ಪ್ರಥಮ ಏಕ, ಮಂದಂ ದ್ವಿತೀಯ ಏಕ, ಅದು ಕ್ರಿಯಾವಿಶೇಷಣ. ವಚಃ ಮಾತನ್ನು, ಮತ್ತೆ ನಪುಂಸಕಲಿಂಗ ದ್ವಿತೀಯ ಏಕ. ಅಬ್ರವೀತ್ ಬ್ರೂನ್ಯ ವ್ಯಕ್ತಾಯಾಮ್ ಲಂಗ್ ಪ್ರಥಮ ಏಕ. ಇವತ್ತು ಇಲ್ಲಿಗೆ ಸಾಕು, ನಾಳೆ ಇಲ್ಲ. ನಾಳಿದ್ದು ಮತ್ತೆ ಬಿದಿಗೆ ಪಾಠವನ್ನ ನೋಡೋಣ. ಏನಾದ್ರೂ ಕೇಳಲಿಕ್ಕಿತ್ತ? ಇಲ್ಲಿ ಇನ್ನೊಂದು 5 ಪದ್ಯ ಆದ್ರೆ ನಮ್ಗೆ 4ನೇ ಸರ್ಗ 5, 6. ಇಲ್ಲೊಂದ್ ಪ್ರಶ್ನೆ ಇತ್ತು ಆಚಾರ್ಯ. ಏನ್ ಹೇಳಿ? ಅದೇ ಒಂದ್ ಪ್ರಶ್ನೆ ಇತ್ತು ನಂದು. ಅಂದ್ರೆ ಹಾಗೆ ಅದೇ ತಾರಾ ವಾಲಿ ಪತ್ನಿನೇ ಅಲ್ವಾ? ಮುಂದೆ ಸುಗ್ರೀವನ್ ವಾಲಿ ಮತ್ತೆ ನನ್ ಪತ್ನಿ ಅಪಹರಣ ಆಗಿದೆ ಅಂತ ಕೇಳಿ ಆತರ ಎಲ್ಲ ಕಥೆಗಳು ಕೇಳಿದೀವಿ. ಯಾರ ಪತ್ನಿ ಆಕ್ಚುಲಿ ಅವಳು ಅಂತ ಗೊತ್ತಾಗ್ತಿಲ್ಲ ಸರಿಯಾಗಿ. ತಾರಾ ವಾಲಿಯ ಪತ್ನಿ. ಆಮೇಲೆ ಮುಂದೆ ಸುಗ್ರೀವನ್ ಜೊತೆ ಇರೋ ಅಂತ ಜೊತೆಗೆ ಅದು ಆಗಿನ ಅವರ ಕಾನ್ಸ್ಟಿಟ್ಯೂಷನ್ ನ ನಿಯಮದಲ್ಲಿ ಅದು ಆಗ ಒಪ್ಪಿಗೆ ಇತ್ತು. ಮತ್ತೆ ಪತ್ನಿ ಅಪಹರಣ ಆಗಿದ್ದು ಅಂತ ಒಬ್ರಿಗೊಬ್ರಿಗೆ ಅಪವಾದ ಬಂದಿದ್ದು, ಅದು ಯಾವ ತರದಲ್ಲಿ ಹೊಂದತ್ತೆ ಅಂತ ಗೊತ್ತಾಗ್ಲಿಲ್ಲ ಅದೇನಂತ. ಪತ್ನಿ ರುಮೆ ಅಂತ ಸುಗ್ರೀವನ ಪತ್ನಿ. ಸುಗ್ರೀವನ ಪತ್ನಿಯನ್ನ ವಾಲಿ ಅಪಹರಿಸಿದ್ದ. ಅವಳನ್ನ ಮರಳಿಸುವುದಕ್ಕೋಸ್ಕರ ಈಗ ವಾಲಿಯನ್ನ ಎದುರಿಸಬೇಕಾಯ್ತು. ಸರಿ ಗೊತ್ತಾಯ್ತು. ರಾಮ ವಾಲಿಯನ್ನು ನಿಗ್ರಹಿಸಿ ಅವನ ಮಡದಿಯನ್ನು ಮರಳಿಸಿದ. ಹಾಗಾಗಿಯೇ ಸೀತೆಯನ್ನ ವಾಲಿ ಯಾರು ಸುಗ್ರೀವ ನಾನು ಹುಡುಕಿ ತರ್ತೇನೆ ಅಂತ ಮಾತು ಕೊಟ್ಟಿದ್ದು. ಸರಿ ತಿಳಿತೀವಿ, ಸ್ವಲ್ಪ ಅದು ಕನ್ಫ್ಯೂಷನ್ ಇತ್ತದ. ಗೊತ್ತಾಯ್ತು. ನಮಸ್ಕಾರ.